ಇದೊಂದು ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್ ಆಗಿರಬಹುದು ನಿಮಗೆ, ಆದರೆ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಹೌದು. ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣ, ರಾಮನಗರ, ಮಾಗಡಿ, ಕನಕಪುರ ಮತ್ತು ಹಾರೋಹಳ್ಳಿ ಈ ಎಲ್ಲ ಊರುಗಳನ್ನು ಸೇರಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾಡಬೇಕು ಎನ್ನುವಂಥ ಒಂದು ಮನವಿ ಪತ್ರವನ್ನು ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಕ್ಷೇತ್ರದ ನಾಯಕರುಗಳ ಜೊತೆ ಸೇರಿ ನೀಡಿರುವಂಥದ್ದು ನೀವು ಈ ಚಿತ್ರದಲ್ಲಿ ಗಮನಿಸಬಹುದು. ಇನ್ನು ಈ ಮನವಿ ಪತ್ರದಲ್ಲಿ ಎಲ್ಲ ನಾಯಕರುಗಳು ಈ ವಿಚಾರಕ್ಕೆ ಸಮ್ಮತಿಸಿ ಸಹಿ ಹಾಕಿರೋದನ್ನು ಕೂಡ ನೀವು ನೋಡ್ತಾ ಇರಬಹುದು. ಬಟ್ ಸ್ನೇಹಿತರೆ, 2007ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗಿದ್ದನ್ನು ಭಾಗ ಮಾಡಿ ರಾಮನಗರ ಜಿಲ್ಲೆ ಮತ್ತು ಅದರ ತಾಲೂಕುಗಳನ್ನು ಬೆಂಗಳೂರಿನಿಂದ ಆಚೆ ತೆಗೆದಿದ್ರು. ಈ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಮೊದಲಿಂದಲೂ ತಿರಸ್ಕರಿಸಿ ಇದಾಗಬಾರದು ಅನ್ನುವಂಥ ವಿಚಾರದಲ್ಲಿ ಅವರು ಹೋರಾಡ್ತಾ ಇದ್ರು. ನಾವೆಲ್ಲರೂ ಕೂಡ ಬೆಂಗಳೂರಿಗರು, ರಾಮನಗರ ಮತ್ತು ಅದರ ತಾಲೂಕುಗಳು ಬೆಂಗಳೂರಿಗೆ ಸೇರಿದ್ದು ಅನ್ನುವಂಥ ವಿಚಾರವನ್ನ ಹೇಳ್ತಾ ಬಂದಿದ್ರು. ಆದರೆ ಈಗ ಈ ಮನವಿ ಪತ್ರವನ್ನ ಸಲ್ಲಿಸುವುದರ ಮೂಲಕ ಮತ್ತೆ ಇವೆಲ್ಲವೂ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಬೇಕು, ರಾಮನಗರ ಜಿಲ್ಲೆಯ ಮುಖ್ಯ ಕೇಂದ್ರವಾಗಬೇಕು ಅನ್ನುವಂಥದ್ದು ಈ ಮನವಿ ಪತ್ರದಲ್ಲಿ ಬರೆದಿರತಕ್ಕಂಥ ವಿಚಾರ. ಸ್ನೇಹಿತರೆ, ಈ ವಿಚಾರಕ್ಕೆ ನೀವು ಪರವಾಗಿದ್ದೀರಾ ಅಥವಾ ಇದನ್ನ ವಿರೋಧಿಸ್ತೀರಾ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಧನ್ಯವಾದಗಳು.